ಹಿಂದೂ ಸಂಘಟನೆ ಕಾರ್ಯಕರ್ತನ ಮೇಲೆ ಎಸ್ಪಿ ಎಂ ನಾರಾಯಣ್ ಹಲ್ಲೆ ಮಾಡಿದ್ದಾರೆಂದು ಆರೋಪಿಸಿ ಭಟ್ಕಳದಲ್ಲಿ ರಾತ್ರೋರಾತ್ರಿ ಹೆದ್ದಾರಿ ಬಂದ್ ಮಾಡಿ ಬಿಜೆಪಿ ಹಾಗೂ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದರು. ಮಂಗಳವಾರ ಶಿರಸಿಯಲ್ಲಿ ರೌಡಿ ಶೀಟರ್ಗಳ ಪರೇಡ್ ನಡೆಸಿದ್ದ ಎಸ್ಪಿ ಎಂ ನಾರಾಯಣ್ ಭಟ್ಕಳದ ಹನುಮಾನ್ ನಗರದ ಹಿಂದೂ ಸಂಘಟನಾ ಕಾರ್ಯಕರ್ತ ಶ್ರೀನಿವಾಸ್ ನಾಯ್ಕ್ ಮೇಲೆ ಹಲ್ಲೆ ಮಾಡಿದ್ದಾರೆಂದು ಆರೋಪಿಸಲಾಗಿದೆ. ಭಟ್ಕಳದಿಂದ ಕರೆಯಿಸಿ ಶಿರಸಿಯ ನಗರ ಠಾಣೆಯಲ್ಲಿ ಎಸ್ಪಿ ಎಂ ನಾರಾಯಣ್ ಹೊಡೆದಿದ್ದಾರೆಂದು ಆರೋಪಿಸಲಾಗಿದೆ. ಎಸ್ಪಿ ಹಲ್ಲೆ ಹಿನ್ನೆಲೆ ಶ್ರೀನಿವಾಸ್ ನಾಯ್ಕ್ ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹಲ್ಲೆ ಮಾಡಿರುವ ಸುದ್ದಿ ಭಟ್ಕಳ ತಾಲೂಕಿನಾದ್ಯಂತ ಕಾಡ್ಗಿಚ್ಚಿನಂತೆ ಹರಡಿತು. ಬಿಜೆಪಿ, ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಭಟ್ಕಳ ಶಹರ ಠಾಣೆಗೆ ಮುತ್ತಿಗೆ ಹಾಕಿದರು. ತಾಲೂಕು ಪಂಚಾಯತ್ ಕಚೇರಿ ಎದುರು ಹೆದ್ದಾರಿ ಬಂದ್ ಮಾಡಿದ ಪ್ರತಿಭಟನಾಕಾರರು ಎಸ್ಪಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮಾಜಿ ಶಾಸಕ ಸುನಿಲ್ ನಾಯ್ಕ್ ಸೇರಿದಂತೆ ಬಿಜೆಪಿಯ ಹಲವು ಮುಖಂಡರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಪ್ರತಿಭಟನಾ ಸ್ಥಳಕ್ಕೆ ಎಸ್ಪಿ ಆಗಮಿಸಿ ಕ್ಷಮೆ ಕೋರುವಂತೆ ಪ್ರತಿಭಟನಾ ನಿರತರು ಒತ್ತಾಯಿಸಿದರು. ಭಟ್ಕಳದ ಡಿವೈಎಸ್ಪಿ ಮಹೇಶ್ ಸ್ಥಳದಲ್ಲಿ ಇದ್ದು ಪರಿಸ್ಥಿತಿ ಹತೋಟಿ ತರಲು ಹರಸಾಹಸ ಪಟ್ಟರು. ನಿನ್ನೆ ನನಗೆ ಭಟ್ಕಳ ಟೌನ್ ಸ್ಟೇಷನಿಂದ ನಮಗೆ ಕಾಲ್ ಮಾಡಿದ್ರು, PSI ಕಾಲ್ ಮಾಡಿದ್ರು. ಮತ್ತು ನಾಳೆ ಇಮಿಡಿಯೇಟ್ಲಿ ನೀನು ಇದಕ್ಕೆ ಕಾರವಾರ ಬರಬೇಕಂತೇಳಿ ಫೋನ್ ಮಾಡಿದ್ದೀನಿ. ನಾನು ನೋಡಿಲ್ಲ, ಸರಿ ಯಾಕೆ ಅಂತ ಗೊತ್ತಾಗಲಿಲ್ಲ ಅಂತ ಹೇಳಿದೆ. ಇಲ್ಲ, ನಿಮ್ಮ ರೌಡಿ ಶೀಟರ್ ಕೇಸ್ ಇತ್ತು, ನಾಳೆಗೆ SP ಅವರು ಇದಕ್ಕೆ ಬರ್ತಾರೆ, ಪರೇಡ್ ಕರ್ತಾರೆ ಅಂತ ಹೇಳಿದ್ರು. ನಾನು ಅಂತ ಹೇಳಿದೆ, ನಮ್ಗೆ ಅಂಥ ಕೇಸ್ ಯಾವುದಿಲ್ಲಲ್ಲ ಸರ್, ನನ್ನ ಲೀಗಲ್ ಬಿಸ್ನೆಸ್ ಯಾವುದಿಲ್ಲಲ್ಲ ಸರ್ ಅಂತ ಹೇಳಿದ್ದೆ. ಇಲ್ಲ, ಹಾಗಲ್ಲ, SP ನಮಗೆ ಇಂಟಿಮೇಷನ್ ಬಂದಿದ್ದು ಬರಲೇಬೇಕಂತ ಹೇಳಿದ್ರು. ಆವಾಗ ನಾನು ಅಂತ ಹೇಳಿದೆ, ನಮ್ಮ ಪ್ರಮುಖರಿಗೆಲ್ಲ ಮಾತಾಡಿದೆ. ನಾನು ಇಲ್ಲಿ ಇದಕ್ಕೆ ನಮ್ಮ ಹಿಂದೂ ಸಂಘಟನೆ ಪ್ರಮುಖರುಗಳು ಮಾತಾಡಿ ನಮಗೆ SP ಅವರು ಬರುತ್ತೆ. ಅವ್ರು ನನಗೆ ಹೋಗ್ಲಿಕ್ಕೆ ಹೇಳಿದ್ರು, ನಾಳೆ ಹೋಗು, ಬೆಳಿಗ್ಗೆ ಹೋಗು, ಏನಾದರೂ ಹೋಗು ಅಂತ ಹೇಳಿದ್ರು. ಬಟ್ ನಂತರ ಅಂತ ಹೇಳಿದ್ರು, ಇಲ್ಲ ಕಾರವಾರ ಕ್ಯಾನ್ಸಲ್ ಆಗಿದೆ, ಶಿರ್ಸಿ ಹೋಗ್ಬೇಕಂತ ಹೇಳಿದ್ರು. ಆಯಿತು, ಬೆಳಗ್ಗೆ ಶಿರ್ಸಿ ಬರ್ತೀನಿ ಅಂತೇಳಿ ಬೆಳಗ್ಗೆ 7 ಗಂಟೆಗೆ ನನಗೆ ಭಟ್ಕಳ ಟೌನ್ ಸ್ಟೇಷನಿಂದ ಈಗ ಜೀಪ್ ಕರ್ಕೊಂಡು ಹೋಗಿದ್ದೆ. ಒಂದು ಕಡೆ ಕರ್ಕೊಂಡು ಹೋದಾಗ ಶಿರ್ಸಿಲಿ ಹೋಗಿದ್ದು ನಾನು. ಹೋದಾಗ ಇಲ್ಲಿ ಈಗ ಭಟ್ಕಳ ಶಿರ್ಸಿ ಟೌನ್ ಸ್ಟೇಷನಲ್ಲಿ ಕರ್ಕೊಂಡು ಬಂದೆ. ಹಾಗೆ ನನ್ನಿಂದ ಮತ್ತೆ ಒಂದು 10-12 ಜನ ಇದ್ದರು, ಡಿಸ್ಟಿಕ್ಕಿಂದ 11 ಜನ ಇದ್ದರು. ಆವಾಗ ಏಕಾಏಕಿ SP ಬಂದು ಏಕಾಏಕಿ ನನಗೆ ಕೈ ಮೇಲೆಲ್ಲ ಲಾಠಿ ಬೀಸ್ ಹೊರಬೇಕಿತ್ತು. ಭಟ್ಕಳದಲ್ಲಿ ನೀನು ಬಂದ್ ಮಾಡಬೇಕು, ರಿಕ್ಷಾ ಮತ್ತು ಇನ್ನು ರಿಕ್ಷಾಗೆ ಮಾತಾಡಬೇಕು, ಇನ್ನೇ ಯಾವುದೇ ಇದೆ ಹೋರಾಟ ಗಿರಾಟ ನಡೀಲಿಕ್ಕಿಲ್ಲ ಹಾಗೆ ಕೇಳಿದೆ. ನಾನು ಮತ್ತೇನು ಮಾತಾಡಿ ಸರ್ ಅಂತ ಹೇಳಿದೆ, ಅಷ್ಟೇ ಹೇಳಿದೆ. ಅದಾದ ನಂತರ ನಾನು ಯಾರು ಹೇಳಿದೆ ಬಂದಿದ್ದಾನೆ. ಈ ಸಂಜೆ ಭಟ್ಕಳ ಬರುವಾಗ 6 ಗಂಟೆಗೆ ಎಲ್ಲ ಕಡೆಗೆ ಇದು ಪಬ್ಲಿಕ್ ಹ್ಯಾಕ್ ಪಬ್ಲಿಕ್ ಗೊತ್ತಿಲ್ಲ, ಅದನ್ನಷ್ಟೇ ಪಬ್ಲಿಕ್ ಆಗಿದೆ ಹೊಡೆದಿರ ಅಂತ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.